ಹೋಲ್ಸೇಲ್ ಬೆಲೆಯಲ್ಲಿ ಟ್ಯಾಪ್ ಗೀಸರ್ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ. ಈ ಚಳಿಗೆ ದೊಡ್ಡ ಟ್ಯಾಂಕ್ ಗೀಸರ್ನಿಂದ ಏನೂ ಉಪಯೋಗ ಇಲ್ಲ. ನಮ್ಮ ಟ್ಯಾಪ್ ಗೀಸರ್ನಿಂದ 3 ಸೆಕೆಂಡ್ನಲ್ಲಿ ಬಿಸಿನೀರು. ಕಿಚನ್ನು, ಬಾತ್ರೂಮು, ಯುಟಿಲಿಟಿ ಎಲ್ಲಿ ಬೇಕಾದರೂ ಯೂಸ್ ಮಾಡಿ. ಈಗ 5 ಲೀಟರು, 10 ಲೀಟರು, 15 ಲೀಟರು ಬಿಸಿನೀರಲ್ಲ, ಅನ್ಲಿಮಿಟೆಡ್ ಬಿಸಿನೀರು. ಕ್ವಾಲಿಟಿ ಹೀಟರ್, ಲಾಂಗ್ ಲೈಫ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಲೈಫ್. ಮಾರ್ಕೆಟ್ನಲ್ಲಿ ಇದೇ ಪ್ರಾಡಕ್ಟ್ ಅನ್ನ ಕಾಪಿ ಮಾಡಿಬಿಟ್ಟು ಥರ್ಡ್ ಕ್ವಾಲಿಟಿ ಮಾಡಿ ನಿಮಗೆ ಮಾರ್ತಾ ಇದ್ದಾರೆ. ಅದನ್ನ ಪರ್ಚೇಸ್ ಮಾಡಬೇಡಿ, ಇಲ್ಲಿ ಬಂದು ತಗೊಳ್ಳಿ. ಯಾಕೆ ಗೊತ್ತಾ? ಯಾಕಂದರೆ 3 ತಿಂಗಳ ರೀಪ್ಲೇಸ್ಮೆಂಟ್ ಗ್ಯಾರಂಟಿ, 1 ವರ್ಷದ ವಾರಂಟಿ, ಲೈಫ್ ಟೈಮ್ ಫ್ರೀ ಸರ್ವಿಸ್. ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕಾ? ನಮ್ಮ ಜೊತೆ ಕೈ ಜೋಡಿಸಿ ಒಳ್ಳೆ ಆದಾಯ ಗಳಿಸಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಇವತ್ತಿದ್ದೀನಿ NR ಕಾರ್ಪೊರೇಷನ್ ಅಲ್ಲಿ. ಹೌದು, ಬೆಂಗಳೂರಿನ KR ಇರುವಂತಹ NR ಕಾರ್ಪೊರೇಷನ್ ಅಲ್ಲಿ ನಿಮ್ಗೆಲ್ರಿಗೋಸ್ಕರ ಈ ಚಳಿಗೆ ಬೆಚ್ಚಗಿನ ಒಂದು ಐಟಮ್ ತೊಗೊಂಬರೋಣ ಅಂತ ಬಂದಿದ್ದೀನಿ. ಬನ್ನಿ, ರಂಜಿತ್ ಸರ್ ಒಳಗಡೆ ಇರ್ತಾರೆ, ಹೋಗ್ಬಿಟ್ಟು ಭೇಟಿ ಆಗೋಣ. ಆ್ಯಂಡ್ ಪ್ರಾಡಕ್ಟನ್ನು ಕೂಡ ನೋಡೋಣ. ಏನಪ್ಪ ಇದು ಪ್ರಾಡಕ್ಟ್ ನೋಡೋಣ ಅಂತ ಬಂದರೆ ಎಲ್ಲ ರಾಶಿ ಹಾಕಿಟ್ಬಿಟ್ಟಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಬನ್ನಿ ಸರ್. ಏನು ರಿಟೇಲ್ ಅಂತ ಬಂದ್ರೆ ಇಲ್ಲಿ ನಮ್ಗೆ ಓಡಾಡಕ್ಕೂ ಆಗದಿರೋ ತರ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೀರಲ್ಲ ಸರ್, ಏನ್ ಕತೆ ಏನಿದು? ಹೌದು ಸರ್, ಆಗ ರಿಟೇಲ್ ಅಲ್ದಿರಾ ಹೋಲ್ಸೇಲ್ಗೂ ಕೊಡ್ತಾ ಇದ್ದೀವಿ. ಈಗ ನೀವು ಹೋಲ್ಸೇಲರ್ ಆಗ್ಬಿಟ್ಟು ಹೋಲ್ಸೇಲರ್ ಆಗಿದ್ದೀವಿ ಸರ್. ಆದ ಕಾರಣ ಎಲ್ಲ ವಸ್ತುಗಳು ಕೂಡ ಪ್ಯಾಕ್ ಆಗಿ ರೀಸೆಲ್ಲಿಂಗ್ ಪರ್ಪಸ್ಗೆ ಹೋಗ್ತಿದೆ, ಪ್ಲಸ್ ಕಸ್ಟಮರ್ಸ್ಗೆ ಹೋಗ್ತಿದೆ ಸರ್. ಹೌದಾ? ಅದಕ್ಕೆ ತುಂಬಿಸಿ ನೋಡಿ ವೀಕ್ಷಕರೇ, ಅಲ್ಲಿ ನೋಡಿ ಬಾಕ್ಸ್ಗಳು, ಇಲ್ಲಿ ನೋಡಿ ರೆಡಿ ಆಗ್ಬೇಕಾಗಿರುವಂಥದ್ದು, ಇಲ್ಲಿ ನೋಡಿ ರೆಡಿ ಆಗಿರುವಂಥದ್ದು, ಇಲ್ಲಿ ನೋಡಿ ಕಾಮನ್ ಗೀಸರ್ಗಳು, ಎಲ್ಲ ತುಂಬಿಟ್ಟು ಹೋಲ್ಸೇಲರ್ಗೆ ರೆಡಿ ಆಗ್ಬಿಟ್ಟಿದ್ದೀರಾ. ಈಗ ನಂದೇ ಕನ್ನಡ ಕೋರ ಚಾನಲ್ ಹೆಸರಲ್ಲಿ ಒಂದು ಟ್ಯಾಪ್ ಗೀಸರ್ ಬೇಕು ನಮಗೆ. ಹೌದು ಸರ್, ಮಾಡ್ಬಿಡ್ತೀರಾ? ನಿಮ್ಮ ಕನ್ನಡ ಕೋರ ಅಂತಾನೆ ಇಲ್ಲಿ ಬಂದ್ಬಿಡುತ್ತೆ ಸರ್. ಬಂದ್ಬಿಡುತ್ತೆ, ಅದನ್ನೇ ಮಾಡ್ಕೊಟ್ಬಿಡ್ತೇನೆ. ಒಳ್ಳೇದು ಸರ್ ಇದು. ಸರ್, ಈ ರೀತಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬಹುದು. ಹೌದು ಸರ್, ಮಾಡ್ಬೋದು. ಈಗ ಏನಂದ್ರೆ ಅವ್ರ ಓನ್ ಬ್ರ್ಯಾಂಡ್ ಬೇಕಾದ್ರೂ ಮಾಡ್ಕೊಡ್ತೀವಿ, ಇಲ್ವಾ ನಮ್ಮ ಬ್ರ್ಯಾಂಡ್ ಮೇಲೆನೆ ಬೇಕು ಅಂದ್ರೂ ಕೂಡ ಅದು ಕೂಡ ಮಾಡ್ಕೊಡ್ತೀವಿ. ರೀಸೇಲ್ ಮಾಡ್ಬೋದು. ನಾನೇ ತಗೊಂಡು ಹೋಗ್ಬಿಟ್ಟು ಒಂದು 50-100 ಪೀಸ್ ಇಟ್ಕೊಂಡ್ಬಿಟ್ಟು ನಮ್ಮ ಏರಿಯಾದಲ್ಲಿ ಸೇಲ್ ಮಾಡ್ಕೋಬಹುದು. ಹೌದು ಸರ್, ಸೇಲ್ ಮಾಡ್ಕೋಬಹುದು. ಅಡ್ವರ್ಟೈಸಿಂಗ್ ನೀವು ಮಾಡ್ತಾ ಇದ್ದೀರಾ? ಹೌದು ಸರ್, ನಾವೇ ಮಾಡ್ತೇವೆ. ಮಾರ್ಕೆಟಿಂಗ್ ನೀವು ಮಾಡ್ತಾ ಇದ್ದೀರಾ? ನಾವೇ ಮಾಡ್ತೇವೆ. ಕಾಲ್ಸ್ ಕೂಡ ನಾವೇ ಕೊಡ್ತೀವಿ ಸರ್. ಅವ್ರಿಗೆ ಬಿಸ್ನೆಸ್ ಕೂಡ ನಾವೇ ಕೊಡ್ತೀವಿ. ಬಿಸ್ನೆಸ್ ಕೊಡ್ತೀರಾ? ನಾವೇ ಕೊಡ್ತೀವಿ ಸರ್. ಲೀಡ್ಸ್ ಕೊಡ್ತೀರಾ? ಲೀಡ್ಸ್ ನಾವು ಕೊಡ್ತೀವಿ ಸರ್. ನಮಗೆ ಯಾರಾದ್ರೆ ಕಾಲ್ ಮಾಡ್ತಾರೋ, ಜಾಸ್ತಿ ಡೈಲಿ ಕಾಲ್ಸ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ನಮಗೆ ನಮ್ ಲೋಕಲ್ ಸಿಗಂಗಿದ್ರೆ ಹೇಳಿ, ಅಲ್ಲಿ ಹೋಗಿ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ತಗೊಳ್ತೀವಿ ಅಂತ. ಅಂತವ್ರಿಗೆ ಎಲ್ಲರಿಗೂ ಕೂಡ ಅದು ಯಾವ ಕಾಲ್ಸ್ ಬರ್ತಾವೆ ಟೋಟಲ್ ಅವ್ರಿಗೆ ಡೈವರ್ಟ್ ಮಾಡ್ತೀವಿ, ಲೀಡ್ ಕೊಟ್ಬಿಡ್ತೀವಿ ಸರ್. ಮಾರ್ಕೆಟಿಂಗ್ ನಿಮ್ ಕಡೆಯಿಂದ? ಹೌದು ಸರ್. ಲೀಡ್ ನಿಮ್ ಕಡೆಯಿಂದ? ನಮ್ ಕಡೆಯಿಂದ. ಬೆಸ್ಟ್ ಪ್ರೈಸ್ ನಿಮ್ ಕಡೆಯಿಂದ? ಹೌದು ಸರ್. ಬ್ರ್ಯಾಂಡ್ ನೇಮ್ ಬೇಕಾದ್ರೂ ನಿಮ್ ಕಡೆಯಿಂದ? ನಮ್ ಕಡೆಯಿಂದಾನೆ. ಅವ್ರ ಆರಾಮ ಕುತ್ಕೊಂಡು ಅವ್ರ ಸ್ಟೋರ್ ಅಲ್ಲಿ ಅವ್ರು ಸೇಲ್ ಮಾಡ್ಕೊಳ್ಳೋಂಥದ್ದು ಅವ್ರು ಬರ್ತಿದೆ. ಮಿನಿಮಮ್ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಬಹುದು ಅಥವಾ ಎಷ್ಟು ಪೀಸ್ ಇಂದ ಸ್ಟಾರ್ಟ್ ಮಾಡಬಹುದು ನಿಮ್ ಪ್ರಕಾರ? ಸರ್, ನಾನು ರೆಕಮೆಂಡ್ ಮಾಡ್ತೀನಿ ಒಂದು 10 ಪೀಸ್ ಸಾಕು ಸರ್, ಜಾಸ್ತಿ ಬೇಡ. 10 ಪೀಸ್ ಎಲ್ಲ ತರ ಹಾಕೊಂಡು ನಾವು ನೋಡ್ತೀವಿ ಅವ್ರು ಯಾವ ಏರಿಯಾದವರು, ಅವ್ರ ಏರಿಯಾದಿಂದ ಯಾವ ಜಾಸ್ತಿ ಫೋನ್ ಕಾಲ್ಸ್ ನಮ್ಗೆ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್. ಅವ್ರಿಗೆ ಯಾವ್ದು ಬೇಕೋ ಅದ್ ಮಾತ್ರ ರೆಕಮೆಂಡ್ ಮಾಡ್ತೀವಿ. ಇಲ್ಲ ಸರ್, ನಾವು ಸೇಲ್ ಮಾಡ್ಕೊಳ್ತೀವಿ, ನಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಅವರು ಕೂಡ ಕೊಡ್ತೀವಿ ಸರ್. ಚಿಕ್ಕದು ಇಲ್ಲಿ ಮಾಡಿದಿರಲ್ಲ ಸರ್, ಒಂದು 10x15 ರೂಮ್. ಹೌದು ಸರ್. ಸ್ಟಾರ್ಟ್ ಮಾಡಬಹುದಾ? ಆರಾಮ ಸ್ಟಾರ್ಟ್ ಮಾಡ್ಕೋಬಹುದು ಸರ್. ನಾನು ಹೇಳೋದಂದ್ರೆ ನೋಡಿ, ಯಾವತ್ತೂ ಕೂಡ ನನ್ನನ್ನು ನಂಬಿ ನೀವು ಬಿಸ್ನೆಸ್ ಬರಬೇಡಿ ಸರ್, ದಯವಿಟ್ಟು ನಾನು ಹೇಳ್ತೇನೆ. ಏನಿದ್ರು ಕೂಡ ನಿಮ್ದು ಆಲ್ರೆಡಿ ಸ್ಟೋರ್ ಇದ್ರೆ, ನಿಮ್ ಸ್ಟೋರ್ ಅಲ್ಲಿ ಸೇಲ್ಸ್ ಇರ್ತಾವೆ ಆಲ್ರೆಡಿ ಬೇರೆ ಬೇರೆ ವಸ್ತುಗಳು, ಅದ್ರ ಜೊತೆ ನಮ್ಮನ್ನ ಆಡ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಸರ್ ಈ ಮಾತಂದ್ರೆ, ಕೆಲವರೆಲ್ಲ ಓನ್ ಫ್ರಾಂಚೈಸ್ ಅಂತ ಕೊಟ್ಟು 5 ಲಕ್ಷ 10 ಲಕ್ಷ ಖರ್ಚು ಮಾಡಿಸಿ ಅವ್ರ ಕಡೆ, ಇವತ್ತು ಅವ್ರಿಗೆ ಜಾಬ್ಗೆ ಹೋಗಿದ್ರೆ ಒಂದು 20,000 ಸಂಬಳ ಬರೋದು, ಅದು ಇಲ್ಲ, ಈ ಕಡೆ ಸೇಲ್ಸ್ ಇಲ್ಲ, ಎರಡರ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸರ್. ಕೈ ಕಾಲು ಆಡದೆ ಆಗೋಗ್ಬಿಟ್ಟಿದೆ ಅವ್ರ ಜೀವನ. ಆದ ಕಾರಣ ನಿಮ್ಮ ಸ್ಟೋರ್ ಇರ್ಬೇಕು ಸರ್, ಅದರಲ್ಲಿ ಅಡಿಷನಲ್ ಆಗಿ ನಮ್ಮ ಪ್ರಾಡಕ್ಟ್ ಅನ್ನು ನಾವು ನಿಮ್ಗೆ ಕೊಡ್ತೇವೆ. ಸೇಲ್ಸ್ ಕೂಡ ನಾವೇ ನಿಮ್ಗೆ ಕೊಡ್ತೀವಿ ಸರ್. ಸೇಲ್ಸ್ ಕೊಡ್ತೀವಿ? ಹೌದು ಸರ್. ಓಕೆ ಸರ್, ಹಿಂಗೆ ಹೇಳ್ತಾರೆ. ಬಟ್ ಆದ್ರೆ ನಾನು ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಯುಗ, ನೀವು ಕೂಡ ನಿಮ್ ಸೋಷಿಯಲ್ ಮೀಡಿಯಾ ಒಂದು ಪೇಜ್ ಮಾಡ್ಕೊಳ್ಳಿ, ಪೇಜ್ ಅಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿ, ಅಥವಾ ಹೊಸ ರೀತಿ ಜನರಿಗೆ ತೋರಿಸ್ಬಿಟ್ಟು ಕೂಡ ಮಾರ್ಕೆಟಿಂಗ್ ಅನ್ನ ಮಾಡ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡಬಹುದು ಸರ್. ಒಂದು ಒಳ್ಳೆ ಮಾರ್ಜಿನ್ ಇದೆಯಾ ಇದರಿಂದ? ಸರ್, ಒಳ್ಳೆ ಮಾರ್ಜಿನ್ ಇರುತ್ತೆ ಸರ್. ತಗೋಬೋದಾ ಮಾರ್ಜಿನ್? ಹೌದು ಸರ್. ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ತೀರಾ? ಓಕೆ ಸರಿ ಸರ್. ಇವಾಗ ರಿಟೇಲ್ಗೆ ಬಂದ್ಬಿಡೋಣ. ಗೀಸರ್ ವಾಪಸ್ ಬಂದ್ಬಿಟ್ಟಿದೆ, ಹೊಸ ಅಪ್ಡೇಟ್ ಏನಾಗಿದೆ? ಏನಾದ್ರೂ ಕೂಡ ಕ್ವಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದೀರಾ? ಏನ್ ಕತೆ, ಹೆಂಗ್ ಬರ್ತಾ ಇದೆ ಸ್ವಲ್ಪ ಹೇಳಿ ಸರ್ ನಮ್ಗೆ. ಸರ್, ಇದು ಯಾವತ್ತಿಗೂ ಕೂಡ NR ಕಾರ್ಪೊರೇಷನ್ ಅಲ್ಲಿ ಕೊಡುವಂತ ಗೀಸರು ಟಾಪ್ ಕ್ವಾಲಿಟಿ ಗೀಸರ್ ಮಾತ್ರ ಇರುತ್ತೆ ಸರ್. ಲೋ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಗೀಸರ್ಸ್ ಯಾವುದೇ ಕಾಲಕ್ಕೂ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗಲ್ಲ. ಟಾಪ್ ಕ್ವಾಲಿಟಿ ಗೀಸರ್ಸ್ ಅಪ್ಡೇಟೆಡ್ ವರ್ಷನ್ಸ್ ಮಾತ್ರ ನಾವು ನಿಮಗೆ ರೆಕಮೆಂಡ್ ಮಾಡಕ್ ಹೋಗ್ತೀವಿ ಸರ್. ಆದ ಕಾರಣನೇ ಇವತ್ತಿಗೆ ನಮಗೆ ಈ ತರ ಬಿಸ್ನೆಸ್ ಇದೆ ಸರ್. ಬಿಸ್ನೆಸ್ ನಡೀತಾ ಇದೆ. ಇಲ್ಲ ಅಂದ್ರೆ ಯಾವುದೇ ಕಾಲಕ್ಕೂ ಚಾನ್ಸೇ ಇಲ್ಲ ಸರ್. ಇಷ್ಟು ದಿನ ಮಾರ್ಕೆಟ್ ಅಲ್ಲಿ ಕೂಡ ಚಾನ್ಸ್ ಇಲ್ಲ ಸರ್. ಕಾಲ ಅಂತಂದ್ರೆ ಇವಾಗ ಚಳಿಗಾಲ. ಹೌದು ಸರ್. ಇದಕ್ಕೆ ನಮಗೆ
ಬೇಕಾಗಿರೋ ಐಟಮ್ ಹೇಳಿ ಸರ್, ಸ್ವಲ್ಪ ವೀಕ್ಷಕರಿಗೆ ಹೇಳಿ. ಹೌದು ಸರ್, ಈ ಚಳಿಗಾಲದಲ್ಲಿ ಏನಂದ್ರೆ ನಮಗೆ ಸ್ಟೋರ್ ಟ್ಯಾಂಕ್ ಗೀಸರ್ ಇರುತ್ತೆ, ಅದೆಲ್ಲ ಜಾಸ್ತಿ ಲಾಂಗ್ ಟೈಮ್ ಸರ್. 15 ನಿಮಿಷದಲ್ಲಿ ಬಿಸಿ ಆಗ ನೀರು 20-25 ನಿಮಿಷ ಟೈಮ್ ತಗೊಳುತ್ತೆ. 25 ನಿಮಿಷದಲ್ಲಿ ಬರೋದು ಕೂಡ ನಮ್ಗೆ ಒಂದೇ ಬಕೆಟ್ ನೀರು ಸರ್. ನಮ್ಮ ಟ್ಯಾಪ್ ಗೀಸರ್ ಏನಂದ್ರೆ 3 ಸೆಕೆಂಡ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ನಿಮಗೆ 10 ಲೀಟರ್ 20 ಲೀಟರ್ 50 ಲೀಟರ್ 1000 ಲೀಟರ್ ಕೂಡ ಕಂಟಿನ್ಯೂಸ್ ನೀವು ತಗೋಬಹುದು ಸರ್. ಪಟ್ಟ 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 ಅಂತ ಕೂಡ ತಗೋಬಹುದು. ಕೇವಲ 3 ಸೆಕೆಂಡ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಬಿಸಿನೀರು. ಇದನ್ನ ಯಾವ ಜಾಗದಲ್ಲಿ ಇದನ್ನ ಯೂಸ್ ಮಾಡಬಹುದು ಸರ್? ಇದನ್ನ ಬಂದು ನಮ್ಗೆ ವಾಶ್ರೂಮ್ಸ್ ಆಗ್ಬೋದು, ಸಿಂಕ್ ಆಗ್ಬೋದು, ಟಾಯ್ಲೆಟ್ ರೂಮ್ಸ್ ಆಗ್ಬೋದು, ನಾವು ಸ್ನಾನ ಮಾಡ್ಲಿಕ್ಕೆ ಯಾವ ಇರುತ್ತೆ ಅಲ್ಲಾಗ್ಬೋದು, ಯಾವುದೇ ಪ್ಲೇಸ್ ಅಲ್ಲಿ ಆಗ್ಲಿ ಸರ್, ಬಿಸಿನೀರು ಎಲ್ಲೆಲ್ಲಿ ಬೇಕು ಎಲ್ಲಾ ಪ್ಲೇಸಸ್ ಅಲ್ಲಿ ಯೂಸ್ ಮಾಡಬಹುದು. ಸಿಂಕ್ಗೆ ಕೂಡ ಜಾಸ್ತಿ ಯೂಸ್ ಮಾಡಬಹುದು ಸರ್. ಯಾಕಂದ್ರೆ 3 ಸೆಕೆಂಡ್ಸ್ ಅಲ್ಲಿ ಬಿಸಿನೀರು ಬರೋದ್ರಿಂದ ಹ್ಯಾಂಡ್ ವಾಶ್ಗೆ, ಫೇಸ್ ವಾಶ್ಗೆ, ಮತ್ತೆ ಬಂದು ನಮಗೆ ತರಕಾರಿಗಳು ತೊಳಿಬೇಕಾಗುತ್ತೆ, ಸೊಪ್ಪು ತೊಳಿಬೇಕಾಗುತ್ತೆ, ಇವುಗಳಿಗೆಲ್ಲ ಕೂಡ ಕಂಪಲ್ಸರಿ ಚೆನ್ನಾಗಿ ಯೂಸ್ ಆಗುತ್ತೆ. ಮಾತ್ರ ಈಗ ಸದ್ಯಕ್ಕೆ ಕರ್ನಾಟಕದಾದ್ಯಂತ ಸರ್ ಹತ್ರ ಒಂದು 40,000 50,000 ರೂಪಾಯಿ ಸೇಲ್ ಆಗಿದೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಮಾಡ್ತಿದ್ದೇವೆ. ಮತ್ತೆ ನಮ್ಮ ಡೈರೆಕ್ಟ್ ಕಸ್ಟಮರ್ ಬೇಸ್ ಕೂಡ ಚೆನ್ನಾಗಿದೆ. ಆಂಧ್ರ, ತೆಲಂಗಾಣ, ಕರ್ನಾಟಕ 3 ಸ್ಟೇಟ್ಸ್ ತುಂಬಾ ಚೆನ್ನಾಗಿ ಸೇಲ್ ಮಾಡ್ತಾ ಇದ್ದೀವಿ. ಇವಾಗ ಒಂದು ಕೆಲಸ ಮಾಡೋಣ, ಇದು ಒಂದು ಡೆಮೋ ಕೊಟ್ಬಿಡಿ ನಮ್ಗೆ. ಲೈಕ್ ಸ್ಕ್ರಾಚ್ ಇಂದ ಏನು ಇಲ್ಲ ಗೋಡೆ ಅಂತದ್ರಲ್ಲಿ ಬಾತ್ರೂಮ್ ಇದೆ, ಅಲ್ಲಿ ಏನೇನ್ ಪೈಪಿಂಗ್ ಬರಬೇಕು, ಯಾವ ರೀತಿ ಕಪ್ಲಿಂಗ್ ಹಾಕೊಬೇಕು, ಇದನ್ನ ಹೆಂಗ್ ಫಿಟ್ ಮಾಡಬೇಕು, ಅಂಡ್ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಒಂದು ಒಳ್ಳೆ ಡೆಮೋ ಕೊಟ್ಬಿಡೋಣ. ಹಾಗಾದ್ರೆ ಫೈನಲ್ ಆಗಿ ಲೈಕ್ ಇದ್ರದ್ದು ಹೋಗಕ್ಕಿಂತ ಮುಂಚೆ ಕರೆಂಟ್, ಮಾಮೂಲಿ ಕರೆಂಟ್ ಅಲ್ಲಿ ವರ್ಕ್ ಆಗುತ್ತಾ ಸರ್? ಮಾಮೂಲಿ ಕರೆಂಟ್ ಅಂದ್ರೆ ಯಾವುದೇ ಗೀಸರ್ ಆಗ್ಬೋದು 16 amps ಸಾಕೆಟ್ ಕಂಪಲ್ಸರಿ ಹಾಕ್ಲೇಬೇಕು. ಏಜ್ ಕನೆಕ್ಷನ್ ಇಲ್ವಾ 16 amps ಪಕ್ಕ ಬೇಕೇ ಬೇಕು. 6 amps ಸಾಕೆಟ್ ಹಾಕ್ಬಿಡಿ ಅಂದ್ರೆ ಮೊಬೈಲ್ ಚಾರ್ಜಿಂಗ್ ಆಗ್ತೀವಲ್ವಾ, ಅದಕ್ಕೆ ಯೂಸ್ ಆಗಲ್ಲ ಸರ್, ಆನ್ ಆಗಲ್ಲ, ಇದು ಸುಟ್ಟೋಗ್ಬಿಡುತ್ತೆ ವೈರ್ಸ್. 16 amps ಇಲ್ವಾ ಏಜ್ ಕನೆಕ್ಷನ್ ಇರಬೇಕು. ಬನ್ನಿ ಸರ್ ಡೆಮೋ ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬಂದ್ಬಿಡೋಣ. ಮೊದಲನೇದಾಗಿ ಸ್ವಲ್ಪ ಫ್ಯೂಚರ್ ಹೇಳಿ ಸರ್, ಏನೇನ್ ಫೀಚರ್ಸ್ ಇದೆ ಇದರಲ್ಲಿ? ಸರ್ ಇದರ ಫೀಚರ್ಸ್ ಬಂದು ನೋಡಬಹುದು ನೀವು ಸರ್. ಇದು ನಮಗೆ ನೀರು ಒಂದೇ ಟ್ಯಾಪ್ ಅಲ್ಲಿ ಒಂದೇ ಸೈಡ್ ಅಲ್ಲಿ ಇಟ್ಕೋಬೇಕಂತ ಏನಿಲ್ಲ. ಇದರಲ್ಲಿ ಟೋಟಲ್ ನಾವು ಯಾವ ಕಡೆ ಬೇಕಾದ್ರೂ ಇಟ್ಕೊಂಡು ತಿರ್ಸ್ಕೊಂಡು ನೀರನ್ನ ಇಟ್ಕೋಬಹುದು. ಮತ್ತೆ ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ ಇದರಲ್ಲಿ ತಣ್ಣೀರು ಬಿಸಿನೀರು ಎರಡೂ ಬರುತ್ತೆ ಸರ್. ನಮ್ಗೇನಂದ್ರೆ ಟ್ಯಾಪ್ಗಳ ಗೀಸರ್ಗಳಲ್ಲಿ ಬಿಸಿನೀರು ಮಾತ್ರ ಬರುತ್ತೆ. ಇದ್ರಲ್ಲಿ ನಮ್ಗೆ ಏನಪ್ಪಾ ಆಪ್ಷನ್ ಅಂದ್ರೆ ನೋಡಿ, ಇದು ಸೆಂಟರ್ ಆಫ್ ಬರುತ್ತೆ, ಈ ಕಡೆ ತಿರ್ಸಿದ್ರೆ ನಿಮ್ಗೆ ಬಿಸಿನೀರು ಬರುತ್ತೆ ಸರ್. ಹಾಟ್ ವಾಟರ್ ಅಂತಿದೆ ನೋಡಿ ಇದು, ಮತ್ತೆ ಸೆಂಟರ್ಗೆ ಆಪು, ಈ ಕಡೆ ತಿರ್ಸಿದ್ರೆ ನಮ್ಗೆ ಕೋಲ್ಡ್ ವಾಟರ್. ಈ ಟ್ಯಾಪ್ ಗಳನ್ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸರ್. ಈ ಟ್ಯಾಪ್ ಬದಲು ನೀವು ಪರ್ಮನೆಂಟ್ ಸೊಲ್ಯೂಷನ್ ಸರ್, ತಣ್ಣೀರಿಗೂ ಇದೆ ಬಿಸಿನೀರಿಗೂ ಇದೆ, ಎರಡಕ್ಕೂ ಕೂಡ ನಮ್ಮ ಈ ಗೀಸರ್ ಅನ್ನು ಯೂಸ್ ಮಾಡಬಹುದು ಸರ್. ಇದೇನಂದ್ರೆ ನಮ್ಗೆ ಪ್ರತಿ ಮನೆಯಲ್ಲಿ ಸರ್, ಪ್ರತಿ ಮನೆಯಲ್ಲಿ ಇಂತ ನಲ್ಲಿ ಇದೇ ಇರುತ್ತೆ ಸರ್. ಸೇಮ್ ಇದೇ ಸೆಟಪ್ ನೀವು ನಿಮ್ಮ ಮನೆಗಳಲ್ಲಿ ನೋಡಿರ್ತೀರಾ. ಬಟ್ ಏನಂದ್ರೆ ಇಲ್ಲಿವರೆಗೂ ಇದು ಗೋಡೆಯಿಂದ ಆಚೆ ಕಡೆಗೆ ಇದು ಬರುತ್ತೆ, ಇದು ಗೋಡೆಗೆ ಒಳಗಡೆ ಇರುತ್ತೆ. ಈ ನಲ್ಲಿಯನ್ನ ಈ ತರ ತಿರುಸಿ ತೆಗೆದು ಬಿಡೋ ಸರ್. ಇದನ್ನ ಸಿಂಪಲ್ ಆಗಿ ಬಂದ್ಬಿಡುತ್ತೆ. ತೆಗೆದು ಬಿಟ್ಟು ಈ ಜಾಗದಲ್ಲಿ ನಾವು ಇದನ್ನ ಯಾವ ತರ ಇನ್ಸ್ಟಾಲ್ ಮಾಡ್ತೀವಪ್ಪ ಅಂದ್ರೆ ನೋಡ್ಕೋಬಹುದು ಸರ್. ಈ ಫಿಟ್ಟಿಂಗ್ ಅನ್ನ ನಾವೇ ಕೊಡ್ತೇವೆ. ಇದು ಫಿಟ್ಟಿಂಗ್ ಸೆಟ್ ನೋಡಿ ಸರ್, ಇದು ಬರುತ್ತೆ. ಇದನ್ನ ಎಂಟಿ ಅಂತಾರೆ, ಕಪಲ್. ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ನೀವು ನಲ್ಲಿ ತೆಗೆದ್ರಲ್ವ ಈ ಜಾಗದಲ್ಲಿ, ಇದೇ ಜಾಗದಲ್ಲಿ ನೋಡಿ ಸರ್, ಇದನ್ನ ಫಿಟ್ ಮಾಡ್ಕೋಬೇಕು. ಈ ತರ ನಾವೇ ಹಾಕ್ಬೋದು ಇದನ್ನ ನೋಡಿ ಸರ್. ನಾನೇ ಈಗ ಆಗೋಯ್ತು 2 ನಿಮಿಷ ಫಿಟ್ ಮಾಡಿ ನಿಮ್ ಮುಂದೆ. ನಿಮ್ಗೆ 2 ನಿಮಿಷದಲ್ಲಿ ಬಿಸಿನೀರು ಕೂಡ ತೋರಿಸ್ಬಿಡ್ತೇನೆ ಸರ್. ಇದಕ್ಕೆ ಟೆಪ್ಲನ್ ಟೇಪ್ ಏನಾದ್ರು ಸುತ್ಕೊಬೇಕಾ ಸರ್? ಇದು ವಾಟರ್ ಲೀಕೇಜ್ ಬಂದ್ರೆ ಟೆಪ್ಲನ್ ಟೇಪ್ ಸುಟ್ಕೊಳ್ಳಿ, ವಾಟರ್ ಲೀಕೇಜ್ ಬರ್ಲಿಲ್ಲ ಅಂದ್ರೆ ಟೆಪ್ಲನ್ ಟೇಪ್ ಬೇಡ, ಗಮ್ಮು ಬೇಡ ಸರ್, ಅಷ್ಟೇನೆ. ಮತ್ತೆ ನೋಡಿ ಸರ್, ಇದು ನಿಮ್ಗೆ ಈ ಎಲ್ಬೋ ಬರುತ್ತೆ. ಇದು ಎಲ್ಬೋ ಬಂದು ನೋಡಿ, ನಾವು ನಿಮ್ಗೆ ಈ ತರ ಗೀಸರ್ ಕೊಟ್ಟಿರ್ತೀವಲ್ಲ ಸರ್, ಈ ಗೀಸರ್ಗೆ ಇದನ್ನ ಈ ತರ ಫಿಟ್ ಮಾಡ್ಕೊಳ್ಳೋದು. ಒಳಗಡೆ ಫಿಟ್ ಈ ಥ್ರೆಡ್ ಇಲ್ಲಿ ಇರುತ್ತಲ್ವಾ, ಈ ಎಂಟಿಗೆ ನೀವು ಇದನ್ನ ತಗೊಂಡೋಗಿ ಈ ತರ ಟೈಟ್ ಮಾಡ್ಕೊಂಬಿಡಿ, ಅಷ್ಟೇ ಆಗೋಯ್ತು. ರೆಡಿ ಸರ್ ಗೀಸರ್. ಈಗ ಇನ್ಸ್ಟಾಲೇಷನ್ ಸರ್. ಇನ್ಸ್ಟಾಲೇಷನ್ ಏನಿಲ್ಲ, ಸಿಂಪಲ್. ಈಗ ನಿಮ್ಗೆ ಈ ತರ ಒಂದು ಪೈಪ್ ಬೇಕು ಸರ್, ಚಿಕ್ ಪೀಸು. ಬಟ್ ಏನಂದ್ರೆ ಜಾಸ್ತಿ ಜನ ಕೇಳಿದ್ರು ನಮ್ಗೆ ಲೆಂತ್ ಬೇಕು ಅಂತ ಹೇಳಿ, ಆದ ಕಾರಣ ಈ ಚಿಕ್ ಪೀಸಸ್ ಅನ್ನ ಕೂಡ ನಿಲ್ಸಿದ್ದೇವೆ. ಇದೇನಂದ್ರೆ ನಿಮ್ಗೆ ನಿಮ್ಮ ಜಾಗದಲ್ಲಿ ಎಷ್ಟು ಉದ್ದ ಬೇಕು, ನಿಮ್ಮ ಲೋಕಲ್ ಅಲ್ಲಿ ಹಾರ್ಡ್ವೇರ್ ಶಾಪ್ ಅಲ್ಲಿ ಒಂದು 20 ರೂಪಾಯಿ ಕೊಟ್ರೆ ಸಾಕು ಸರ್, ಒಂದು ಅಡಿಗೆ ಮೇಲೆನೆ ಕೊಡ್ತಾರೆ ಪೈಪ್ ಅನ್ನ. ಇದನ್ನ ಹೋಗಿ ತಗೊಂಡು ನೋಡಿ ಸರ್, ಈಗ ಇದನ್ನ ಫಿಟ್ ಮಾಡಿದ್ದೀನಲ್ವಾ, ಈ ಜಾಗದಲ್ಲಿ ಈ ಪೈಪ್ ಅನ್ನ ಫಿಟ್ ಮಾಡ್ಕೊಳ್ಳೋಂಥದ್ದು. ಗಮ್ ಏನಾದ್ರು ಹಾಕ್ಬೇಕಾ ಸರ್? ಗಮ್ ಹಾಕ್ಬೇಕು, ಬಟ್ ಡಿಪೆಂಡ್ಸ್ ಆನ್ ನಿಮ್ಗೆ ವಾಟರ್ ಲೀಕೇಜ್ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ನೋಡ್ಕೊಂಡು ನೀವು ಗಮ್ ಹಾಕೊಳ್ಳಿ. ಅದ್ರ ನಂತರ ನೋಡಿ ಸರ್, ಈ ಗೀಸರ್ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ. ಇದನ್ನ ತಗೊಂಡೋಗಿ ನಾವು ಸಿಂಪಲ್ ಆಗಿ ಈ ತರ ಫಿಟ್ ಮಾಡ್ಕೊಳ್ಳೋದು ಸರ್. ಈ ತರ ಫಿಟ್ ಮಾಡೋದು, ಇಷ್ಟೇ ಕೆಲಸ. ಇಷ್ಟೇ ಸರ್, ಫಿಟ್ ಆಗೋಯ್ತು. ಈಗ ಏನಪ್ಪ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಈ ವೈರನ್ನ ಈ ತರ ಓಪನ್ ಮಾಡ್ಕೊಳ್ಳಿ, ತಗೊಂಡೋಗಿ ಇದನ್ನ ಕರೆಂಟ್ಗೆ ಹಾಕೋಬೋದು ಸರ್. ಇದನ್ನ ಕರೆಂಟ್ಗೆ ಹಾಕಿ ನೀವು ಆನ್ ಮಾಡಿದ್ರು ಕೂಡ ಆನ್ ಆಗಲ್ಲ ಸರ್. ಯಾಕೆ ಆನ್ ಆಗಲ್ಲ ಅಂದ್ರೆ ಇದರಲ್ಲಿ ಬಿಸಿ ನೀರು ಕಂಪಲ್ಸರಿ ಬರಬೇಕು ಸರ್. ಇದು ಜರ್ಮನ್ ಟೆಕ್ನಾಲಜಿ ಆಗಿರೋ ಕಾರಣ, ಇದು ನಮಗೆ ಇಂಡಿಯಾದಲ್ಲಿ ಫೇಮಸ್ ಆಗ್ಲಿಕ್ಕೆ ಕಾರಣ ಏನಂದ್ರೆ ನೀರು ಬರಲಿಲ್ಲ, ಕರೆಂಟ್ಗೆ ಪ್ಲಗ್ ಹಾಕಿದೀವಿ, ಕರೆಂಟ್ ಆನ್ ಅಲ್ಲಿ ಇದೆ, ಬಟ್ ಆದ್ರೂ ಕೂಡ ನಿಮಗೆ ಗೀಸರ್ ಆನ್ ಆಗಲ್ಲ. ಯಾವಾಗಲಾದ್ರೆ ನೀರು ಇದರಿಂದ ಆಚೆ ಬರುತ್ತೋ ಆ ಟೈಮಲ್ಲಿ ಮಾತ್ರ ಆನ್ ಆಗುತ್ತೆ. ನೀರೇನೋ ಸಿಂಟೆಕ್ಸ್ ಅಲ್ಲಿ ಖಾಲಿ ಆದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ಡೆಮೋ ಕೊಟ್ಬಿಡಿ ನಮಗೆ. ಹಾ ಸರ್, ಈಗ ನಾನು ನಿಮಗೆ ಸಿಂಕಲ್ ತೋರಿಸ್ತೀನಿ ಸರ್. ಸಿಂಕ್ ಫಿಟ್ಟಿಂಗ್ ಯಾವ ತರ ಬರುತ್ತೆ, ಸಿಂಕಲ್ ನಾವು ಯಾವ ತರ ಬಿಸಿನೀರು ತೆಗಿತೀವಿ ತೋರಿಸ್ತೀನಿ. ಮತ್ತೆ ಅದಾದ್ಮೇಲೆ ನಿಮಗೆ ಡೈರೆಕ್ಟ್ ಪೈಪ್ ಇಂದ ಫಿಟ್ ಮಾಡಿ ಅದು ಕೂಡ ತೋರಿಸ್ಕೊಡ್ತೀನಿ. ರೆಡಿ ಸರ್, ನೋಡ್ಕೊಂಡು ಬಂದ್ಬಿಡೋಣ. ರೆಡಿ ಸರ್. ಸರ್ ಸ್ಟಾರ್ಟ್ ಮಾಡಿ ಸರ್. ಈಗ ನೋಡಿ, ನಾನು ಸಿಂಕ್ ಫಿಟ್ ಮಾಡಿದ್ದೇನೆ. ನಾವು ಮಾಡಿದೀವಿ ಸರ್. ಇದಕ್ಕೆ 16 amp ಸಾಕೆಟ್ ನನಗೆ ಅವೈಲೇಬಿಲಿಟಿ ಇಲ್ಲ ಸರ್. ಆದ ಕಾರಣ ಏನ್ ಮಾಡಿದ್ದೇನೆ ಅಂದ್ರೆ ನೋಡಿ, ನಾನು ನಿಮಗೆ ಎಕ್ಸ್ಟೆನ್ಷನ್ ಬಾಕ್ಸ್ ತಗೊಂಡು 16 amp ಸಾಕೆಟ್ ಅಂತ ತಗೊಂಡಿದ್ದೀನಿ ಸರ್. ಇದಕ್ಕೆ ನಾನೀಗ ಪ್ಲಗ್ ಇನ್ ಮಾಡ್ತಾ ಇದ್ದೀನಿ ಸರ್. ಪ್ಲಗ್ ಇನ್ ಮಾಡಿದ್ದೇನೆ.
ಸ್ವಿಚ್ ಕೂಡ ಆನ್ ಮಾಡಿಬಿಟ್ಟೆ ಸರ್. ಸರಿ, ಓಕೆ. ಬಟ್ ನಮ್ ಗೀಸರ್ ಆನ್ ಆಗ್ಲಿಲ್ಲ ಸರ್. ಬಂದಿಲ್ಲ, ಬರ್ಲಿಲ್ಲ ಸರ್. ಲೈಟೇ ಬಂದಿಲ್ಲ. ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ? ನೀರ್ ಆಚೆ ಕಡೆಗೆ ಬಂದ್ರೆ ಮಾತ್ರ ಆನ್ ಆಗುತ್ತೆ, ಇಲ್ಲಾಂದ್ರೆ ಆನ್ ಆಗೋದಿಲ್ಲ. ಆಗೋದಿಲ್ಲ. ಆ ತರ ಇರುತ್ತೆ ಸರ್ ಆಪ್ಷನ್. ನೋಡಿ ಈಗ ತಣ್ಣೀರ್ ತಿರ್ಸ್ತೀನಿ ಸರ್. ಈಗ ತಣ್ಣೀರ್ ಬಿಡ್ತಾನೆ. ಇದು ತಣ್ಣೀರ್ ಸರ್. ಓಕೆ. ಈ ಕಡೆ ನೋಡಿ ನಿಮ್ಗೆ ಏನಾದ್ರೆ ಟ್ಯಾಪಲ್ ಬರುತ್ತೆ, ಡೈರೆಕ್ಟ್ ನೀರು ಇದ್ರಲ್ಲಿ ಬಂದ್ಬಿಡುತ್ತೆ ಸರ್ ಆರಾಮಾಗಿ. ನೋಡಿ ಸರ್ ತಣ್ಣೀರ್ ಬರ್ತಾ ಇದೆ. ಅಂದ್ರೆ ನಿಮ್ಗೆ ನಿಮ್ಮ ಟ್ಯಾಪ್ ಯಾವ್ದಾದ್ರು ನಿಮ್ಮ ಮನೇಲಿ ಟ್ಯಾಪ್ ಇರುತ್ತೋ ಈ ಟ್ಯಾಪ್ ನ ಅವಶ್ಯಕತೆ ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಇರಲ್ಲ ಸರ್. ಬೇಡ ಅಂತೀರಾ? ಇದನ್ನೊಂದ್ಸಲ ಫಿಟ್ ಮಾಡ್ಕೊಂಬಿಡಿ. ಬಿಸಿನೀರ್ ಇದರಲ್ಲೇ ಬರುತ್ತೆ, ತಣ್ಣೀರ್ ಇದರಲ್ಲೇ ಬರುತ್ತೆ. ಹೌದಾ? ಸೆಂಟರ್ಗೆ ಆಫ್ ಆಯ್ತು. ಮತ್ತೆ ನೋಡಿ ಈ ಕಡೆ ತಿರ್ಸಿದ್ರೆ ಬಿಸಿನೀರ್ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಬಂತು ನೋಡಿ ಸರ್, ರೀಡಿಂಗ್ ಸ್ಟಾರ್ಟ್ ಆಗಿದೆ. 28, 29, 30. ಏನ್ ಸರ್ ಇದು? ಸ್ಟಾರ್ಟ್ ಆಗುತ್ತೆ 3 ಸೆಕೆಂಡ್ಗೆ. ನೋಡಿ ಸರ್, ನೀವು ಟಚ್ ಮಾಡಬಹುದು. ಈಗ ಆಲ್ರೆಡಿ ಬಿಸಿನೀರ್ ಸ್ಟಾರ್ಟ್ ಆಗಿದೆ ಸರ್. ಹೌದಲ್ಲ ಸರ್ ಇದು? ಹೌದು ಸರ್. ಈಗ 40 ಡಿಗ್ರಿ ಟೆಂಪರೇಚರ್ ಬರ್ತಾ ಇದೆ. ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಸರ್. ಆತರ ನಿಮಗೆ ಎಷ್ಟು ಬಿಸಿನೀರು ಬೇಕು ಅಂದ್ರೂ ಕೂಡ 3 ಸೆಕೆಂಡ್ಗೆ ಸ್ಟಾರ್ಟ್ ಆಗಿದೆ. ನಮ್ಮ ವೀಕ್ಷಕರಿಗೆ ಸರ್ ಹೊಗೆ ತೋರ್ಸೋಣ. ಹೊಗೆ ನೋಡಿ ಸರ್ ಇಲ್ಲಿ. ನೋಡಿ ಸರ್. ಈಗ ನೀವು ಅನ್ಕೋಬಹುದು ನಮ್ಮ ವೀಕ್ಷಕರು, ಸುಮ್ನೆ ನಾಟಕ ಮಾಡ್ತಾನಪ್ಪ, ಡೌ ಮಾಡ್ತಾನೆ, ಕೈ ಹಾಕ್ತಾನೆ, ಹೆಂಗ್ ಮಾಡ್ತಾನೆ. ನೋಡಿ ವೀಕ್ಷಕರು, ಇಲ್ಲೆಲ್ಲ ಹೊಗೆ ತುಂಬ್ಕೊ. ಇಲ್ಲಿ ನೋಡಿ ವೀಕ್ಷಕರು, ಇಲ್ಲಿ ಹೊಗೆ ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಜಸ್ಟ್ ಈ ಹೊಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬಿಸಿ ಎಷ್ಟು ಬರ್ತಾ ಇದೆ. ಆಲ್ರೆಡಿ 55 ಡಿಗ್ರಿ ಹೊರಟೋಯ್ತು. ಇಷ್ಟು ಕ್ವಿಕ್ ಆಗಿ ಬಿಸಿ ನೀರು ಬರುತ್ತೆ ಸರ್. ಇಷ್ಟು ಕ್ವಿಕ್ ಆಗಿ ಬರುತ್ತೆ. ಟೆಕ್ನಾಲಜಿ ಆತರ ಸರ್. ಟೆಕ್ನಾಲಜಿ ಆತರ. ಇದೆಲ್ಲ ಒಂದು ರೂಲಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಈ ತರ ವರ್ಕ್ ಆಗುತ್ತೆ ನಿಮ್ಗೆ. ಮತ್ತೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ನಮ್ಗೆ ತಣ್ಣೀರು ಬಿಸಿನೀರು ಎರಡೂ ಬರುತ್ತೆ. ಮತ್ತೆ ನಾನು ನಿಮ್ಗೆ ಆಗ್ಲೇ ಪೈಪ್ ತಿರುಗಿ ತೋರಿಸಿದೆ. ನೋಡಿ ಸರ್, ಈಗ ನನಗೆ ಏನಾದ್ರು ಈ ಆ ಕಡೆ ನೀರ್ ಬೇಡ, ಈ ಕಡೆಗೆ ಇಟ್ಕೊಳ್ತೇನೆ, ಆರಾಮಾಗಿ ಇಟ್ಕೊಳ್ಬೋದು. ನಿಮ್ಗೆ ಏನಾದ್ರು ತರಕಾರಿ ತೊಳಿತಾ ಇದ್ರೆ ಆ ಟೈಮಲ್ಲಿ ನಿಮ್ಗೆ ಸೆಂಟ್ರಲ್ ಇದ್ರೆ ಅಡ್ಡ ಸರ್. ಫೇಸ್ ವಾಶ್ ಮಾಡುವಾಗ ಅಡ್ಡ ನೋಡಿ, ಆ ಕಡೆ ಸೈಡ್ ತಳ್ಬಿಡಿ. ಆರಾಮಾಗಿ ಅಲ್ಲಿಂದ ಇಟ್ಕೊಂಡು ನೀವು ಆರಾಮ್ ಫೇಸ್ ತೊಳೆಯೋದಾಗ್ಬೋದು, ತರಕಾರಿ ತೊಳೆಯಾಗ್ಬೋದು, ಎಲ್ಲ ಕೂಡ ಇದ್ರಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಸ್ನಾನಕ್ಕೆ ನೀರ್ ಬೇಕಾ ಸರ್? ಬಾತ್ರೂಮ್ ಅಲ್ಲಿ ಫಿಟ್ಟಿಂಗ್ ಇದೆ, ಅದು ಕೂಡ ತೋರಿಸ್ಕೊಡ್ತೇನೆ. ಬಟ್ ಇಲ್ಲಿ ನೀವು ಸಿಂಕ್ ಅಲ್ಲಿ ಯಾವ ತರ ಯೂಸ್ ಮಾಡ್ಕೋಬಹುದು ಅಂತ ನೋಡ್ಕೋಬಹುದು ಸರ್ ನೀವು. ಈ ತರ ಈಗ ನೋಡಿ ಸರ್, 55 ಡಿಗ್ರಿ ಟೆಂಪರೇಚರ್ ಬಿಸಿನೀರು ಬರ್ತಾ ಇದೆ. ಇನ್ನು ಕರೆಕ್ಟ್ ಆಗಿ 1 ನಿಮಿಷ ಕ್ರಾಸ್ ಆಗ್ಲಿಲ್ಲ ಸರ್. ನಾವು ಮಾತಾಡ್ತಾನೆ ಇದೀವಿ, ಕಟಿಂಗ್ ಇಲ್ಲಿ ಇಲ್ಲ, ಡೈರೆಕ್ಟ್ ವಿಡಿಯೋನೇ ಅಲ್ವಾ? ಹೌದು ಸರ್. ನೋಡಿ ವಿಷಯ ಏನಪ್ಪಾ ಅಂದ್ರೆ ನಾವು ನಿಮ್ಗೆ ಅಮೆಜಾನ್ ಅಲ್ಲಿ ಕೂಡ ಸೇಲ್ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ. ಬಟ್ ಏನಂದ್ರೆ ಇದು ಡಿಫ್ರೆನ್ಸ್ ಏನಂದ್ರೆ ನಮ್ಮ ಟ್ಯಾಪ್ ಗೀಸರ್ ಕ್ವಾಲಿಟಿ, ಈ ಟ್ಯಾಪ್ ಗೀಸರ್ ನ ಕ್ವಾಲಿಟಿ ಪ್ಲಸ್ ಪ್ರೈಸ್ ಏನಪ್ಪಾ ಅಂದ್ರೆ ಇದು ನೋಡ್ಬೋದು ನೀವು 2999 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ ಸರ್. ನೀವು ಇದನ್ನ ಸೇಲ್ ಮಾಡ್ತಾ ಇರೋದು? ಇದು ನಮಗೆ ಸೇಲ್ಸ್ ಈ ಕಡೆಯಿಂದ ಕೂಡ ಬರುತ್ತೆ. ಏನಂದ್ರೆ ನಿಮ್ಗೆ ನೋಡ್ಕೋಬಹುದು 10 days ರಿಪ್ಲೇಸ್ಮೆಂಟ್ ವಾರಂಟಿ ಮಾತ್ರ ಇರುತ್ತೆ ನಿಮ್ಗೆ. ನಾವು ನಿಮ್ಗೆ ಕೂಡ 10 days ವರೆಗೂ ಅವೈಲೇಬಿಲಿಟಿ ಇರ್ತೇವೆ, ಮತ್ತೆ ಅವೈಲೇಬಿಲಿಟಿ ಇರಲ್ಲ. ಆದ ಕಾರಣ ಏನಂದ್ರೆ ನೀವು ಆ ಕಡೆಯಿಂದ ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ ಸರ್. ಏನೋ ಸರ್ವಿಸ್ ಇಶ್ಯೂ ಆಗ್ಬೋದು, ನಾಳೆ ಏನೋ ತೊಂದರೆ ಆಗ್ಬೋದು, ನೀವು ಆ ಕಡೆಯಿಂದ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ತರ ಸೇಲರ್ಸ್ ಜಾಸ್ತಿ ಜನ ಅಮೆಜಾನ್ ಕಡೆ ಇದ್ದಾರೆ. ಆದ ಕಾರಣ ಅಂದ್ರೆ ನಿಮ್ಗೆ ನಂಬರ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ, ಡೈರೆಕ್ಟ್ ಕಾಲ್ ಮಾಡಿ. ಅದೇ ಕರ್ನಾಟಕದವರಾಗಿ ಹೇಳ್ತಾ ಇದ್ದೀನಿ, ನೀವು ನಮ್ಗೆ ಡೈರೆಕ್ಟ್ ಕಾಲ್ ಮಾಡಿ ಏನೇನು ಡೌಟ್ಸ್ ಇದೆಲ್ಲ ಕ್ಲಾರಿಟಿ ಮಾಡ್ಕೊಂಡು ತಗೊಳ್ಳಿ ಸರ್ ಗೀಸರನ್ನ. ಮತ್ತೆ ಆಸ್ ಫ್ಯೂಚರ್ ಪ್ರಾಬ್ಲಮ್ ಬಂದ್ರು ಕೂಡ ನಿಮ್ಗೆ ನಾವು ಸೊಲ್ಯೂಷನ್ ಇರ್ತೀವಿ ಸರ್. ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ನೋಡಿ, ನಾನು ಸಪರೇಟ್ ಪೈಪ್ ಲೈನ್ ನಾರ್ಮಲಿ ನಮ್ಗೆ ಯಾವ್ದೇ ಪ್ಲೇಸ್ ಅಲ್ಲಿ ಆದ್ರೆ ಈ ತರ ಹಾಕೋಬಹುದು. ಹಾಕೊಂಡು ಸಿಂಪಲ್ ಆಗಿ ಮಾಡ್ಕೊಳ್ಳೋರಾದ್ರೆ ನೋಡಿ ಸರ್, ಈ ತರ ಇದನ್ನ ನಾನು ನಿಮ್ಗೆ ಸೇಮ್ ಅಲ್ಲಿ ಏನಾದ್ರು ಫಿಟ್ ಮಾಡಿದೀವಿ ಅದೇ ನೋಡಿದಿರಲ್ಲ, ಸೇಮ್ ಫಿಟ್ಟಿಂಗ್ ಸರ್. ಇದು ತಗೊಂಡೋಗೋದು ಆರಾಮಾಗಿ ಈ ತರ ಕುಚ್ಕೊಳ್ಳೋದು ಸರ್, ಅಷ್ಟೇನೆ. ಹೌದು ಸರ್. ನಾವು ಪರ್ಮನೆಂಟ್ ಆದ್ರೆ ಗಮ್ ಹಾಕೊಳ್ಳಿ. ನಾರ್ಮಲಿ ಡೆಮೋ ಚೆಕ್ ಮಾಡ್ಕೊಳ್ಳಿಕ್ಕಾದ್ರೆ ಗಮ್ ಏನ್ ಬೇಕಾಗಿರಲ್ಲ, ಟೈಟ್ ಆಗಿ ತಗೊಳ್ಕೊಳ್ಳುತ್ತೆ ಸರ್. ಸರಿ, ಓಕೆ. ನೋಡಿ ಸರ್, 16 ohm ಸಾಕೆಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಕರೆಂಟ್ ಹಾಕ್ತೀನಿ ಸರ್, ಪ್ಲಗ್ ಕರೆಂಟ್ ಹಾಕಿದ್ದೀನಿ, ಸ್ವಿಚ್ ಆನ್ ಮಾಡಿದ್ದೀನಿ ಸರ್. ಬಟ್ ಇಲ್ಲಿ ಏನು ರೀಡಿಂಗ್ ಏನು ಬರಲ್ಲ ಸರ್. ತಣ್ಣೀರು ಬಿಡ್ತೀನಿ ಸರ್. ತಣ್ಣೀರು ಬಿಡಿ. ನಮಗೆ ಯಾವ ಕಡೆ ಬೇಕು ಆ ಕಡೆ ತಿರ್ಸ್ಕೊಂಡಿದ್ದೇನೆ, ನಾವು ನೀರನ್ನು ಇಟ್ಕೋಬಹುದು ಸರ್. ಈ ತರ ನೋಡಿ ಸರ್, ಈಗ ತಣ್ಣೀರು ಬರ್ತಾ ಇದೆ ಇದರಲ್ಲಿ. ಈಗ ನೋಡಿ, ಈಗ ಇದು ಸೆಂಟ್ರಿಗೆ ಆಫ್ ಬರುತ್ತೆ ಸರ್. ಈಗ ಇದು ಬಿಸಿನೀರು ಸರ್. ನೋಡಿ ಶುರು ಆಯ್ತು. ರೀಡಿಂಗ್ ಸ್ಟಾರ್ಟ್ ಆಗಿದೆ. ಒಂದು 3 ಸೆಕೆಂಡ್ ಸರ್. 1 2 3 3 ಸೆಕೆಂಡ್ಸ್ ಅಲ್ಲಿ ನೋಡಿ ಸರ್, ನೀರು ಶುರು. ಅಯ್ಯಪ್ಪ, ಹೆಂಗ್ ಬರ್ತಾ ಇದೆ ಸರ್ ಬಿಸಿನೀರು? ಬರ್ತಾ ಇದೆ ಸರ್. 40 ಡಿಗ್ರಿ ಸ್ಟಾರ್ಟ್ ಆಗೋಯ್ತು ಸರ್. ನೋಡಿ ಇಲ್ಲಿ ಟೋಟಲಿ ಇಲ್ಲಿ ನೋಡ್ಬೇಕಾಗಿಲ್ಲ, ಇಲ್ಲಿ ನೋಡಿ 40 ಡಿಗ್ರಿ. ಇದು 60 ಸೆಕೆಂಡ್ ಅಲ್ಲಿ 60 ಡಿಗ್ರಿ ಟೆಂಪರೇಚರ್ ಮುಟ್ಕೊಳ್ಳೋದು ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ, ಇದು ಟೆಂಪರೇಚರ್ ಏನಾದ್ರು ಹೈ ಹೋಗ್ತಾ ಇದ್ರೆ, ಜಾಸ್ತಿ ರೈಸ್ ಆಗ್ತಾ ಇದ್ರೆ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ ಸರ್. ಆಟೋಮೆಟಿಕ್ 60-70 ಮೇಲೆ ದಾಟಿ ಮುಂದಕ್ಕೆ ಹೋಗಲ್ಲ. ಅಷ್ಟು ಒಳಗಡೆನೆ ಮತ್ತೆ ನಮಗೆ ರಿವರ್ಸ್ ಆಗ್ಬಿಡುತ್ತೆ, ಇಲ್ವಾ ಅಲ್ಲಿ ಕಂಟ್ರೋಲ್ ಆಗ್ಬಿಡುತ್ತೆ ಸರ್. ಆ ತರ ನಾವು ಇದರಲ್ಲಿ ಒಂದು 60 ಡಿಗ್ರಿ ಟೆಂಪರೇಚರ್ ನ ಬಿಸಿನೀರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ದೊಡ್ಡ ಟ್ಯಾಂಕ್ ಗೀಸರ್ ಅನ್ನ ನೀರ್ ಖಾಲಿ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಸರ್. ಅದನ್ನ ಏನಾದ್ರು ಬೇರೆ ಪ್ಲೇಸ್ ಶಿಫ್ಟ್ ಮಾಡ್ಬೇಕಾದ್ರೆ ದೊಡ್ಡ ತಲೆನೋವು. ಇದ್ರಲ್ಲಿ ಏನಿರಲ್ಲ ಸರ್. ಇಲ್ಲಿ ಬೇಕಾದ್ರೆ ನೀವು ಆರಾಮಾಗಿ ತಗೊಂಡು ಫಿಟ್ ಮಾಡ್ಕೋಬಹುದು. ಅದೇ ತರ ತಗೊಂಡು ಆಚೆ ತಗೊಂಡು ಮತ್ತೆ ನೀವು ಎಲ್ಲಿಗೆ ಕ್ಯಾರಿ ಮಾಡ್ಬೋದು ಸರ್. ನೀವು ಇದನ್ನ ಅಕಸ್ಮಾತ್ ಸಿಂಟೆಕ್ಸ್ ಅಲ್ಲಿ ನೀರು ಖಾಲಿ ಆಗೋಯ್ತು ಸರ್. ನೋಡಿ ಸರ್, ನಾನೀಗ ಮೇನ್ ಗೇಟ್ ಅಲ್ಲಿ ಒಂದು ಇಟ್ಟಿದ್ದೀನಿ, ಇದಕ್ಕೆ ಡೆಮೋ ತೋರಿಸ್ಲಿಕ್ಕೆ ಅಂತ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಕರೆಂಟ್ ಆಫ್ ಆಗೋಯ್ತು ಸರ್. ಹೊರಟೋಯ್ತಲ್ಲ. ಹೊರಟೋಯ್ತು ಸರ್. ನೀರು ಆನ್ ಮಾಡಿ. ನೀರು ಆನ್ ಮಾಡಿದ್ರೆ ಮಾತ್ರ ನಮಗೆ
ಕರೆಂಟ್ ಇದರಲ್ಲಿ ಪಾಸ್ ಆಗುತ್ತೆ. ಕರೆಕ್ಟ್. ನೀರೇನಾದ್ರೂ ಬರ್ಲಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಳೋ ಇಷ್ಟು ಅವಶ್ಯಕತೆ ಇಲ್ಲ ಸರ್. ಒಂದಿನ ಆಗ್ಲಿ 2 ದಿನ ಆಗ್ಲಿ ಇದರಲ್ಲಿ ಯಾವುದೇ ತರ ತೊಂದರೆ ಆಗಲ್ಲ ನಿಮ್ಗೆ. ಗೀಜರು ಸೇಫ್ ಇರುತ್ತೆ, ನಿಮ್ಮ ಮನೇಲಿ ಕರೆಂಟು ಸೇಫ್ ಇರುತ್ತೆ, ಎಲ್ಲ ಸೇಫ್ ಇದೆ ಸರ್ ಹೇಳ್ಬೇಕಾದ್ರೆ. ಆ ಟೆಕ್ನಾಲಜಿ ಇದು, ಯಾವುದೇ ತಲೆನೋವು ಯಾವುದೇ ತಲೆಬಿಸಿ ಇರಲ್ಲ ನಿಮ್ಗೆ. ಸರ್ ಫೈನಲ್ ಆಗಿ ಬರುವಂತದ್ದು ಇದರ ಬೆಲೆ ಹೇಳಿ ಸರ್, ಎಷ್ಟು? ಹೌದು ಸರ್, ಇದು ನಮ್ಮ ಅಮೆಜಾನ್ ಪ್ರೈಸ್ ಬಂದ್ರೆ 2,999 ರೂಪಾಯಿ ಇದೆ ಸರ್. ನಾವೇನಂದ್ರೆ ಕರ್ನಾಟಕದವರಾಗಿದ್ದು, ನಮ್ಮ ಕರ್ನಾಟಕ ಅಂತ ಹೇಳಿ 1,800 ರೂಪಾಯಿ ಮಾತ್ರ ಬೀಳುತ್ತೆ ಸರ್. 1,800 ರುಪೀಸ್ ಬೀಳುತ್ತೆ. ಅವರ ಮನೆವರೆಗೂ ಕೂಡ ಡೆಲಿವರಿ ಫ್ರೀ ಇರುತ್ತೆ ಸರ್. ಫ್ರೀ ಡೆಲಿವರಿ ಇರುತ್ತೆ ಸರ್. ನಮ್ಮ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀರಾ? ಹೌದು ಸರ್, ಅಲ್ವಾ? ಮನೆವರೆಗೂ ಸರ್. 1,800 ರೂಪಾಯಿ ನಿಮ್ ಪ್ರಕಾರ ವರ್ತ್ ಇದೆಯಾ ಸರ್? ಇದು ಕೊಡ್ಬೋದಾ ನಾವು ಇದಕ್ಕೆ? ಸರ್ ಇದು ಇದೇ ಪ್ರಾಡಕ್ಟ್ ಅಮೆಜಾನ್ ಅಲ್ಲಿ 2,999 ರೂಪಾಯಿಗೆ ಬೈ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಇದನ್ನ 1,800 ರೂಪಾಯಿ ಕೊಟ್ಟು ಆರಾಮಾಗಿ ತಗೋಬಹುದು ಸರ್. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಿಮಗೆ ಇದರಲ್ಲಿ ಕ್ವಾಲಿಟೀಸ್ ಡಿಫರೆನ್ಸ್ ಇದೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್. ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಸರ್. ಯಾಕೆಂದ್ರೆ ಈಗ ಕಾಪಿ ಪ್ರಾಡಕ್ಟ್ಸ್ ಅನ್ನೋವು ಮಾರ್ಕೆಟಲ್ಲಿ ಪ್ರತಿ ಏರಿಯಾದಲ್ಲೂ ಬಂದೇ ಬರುತ್ತೆ. ಇದೇ ಥರ ಈ ಟ್ಯಾಬ್ ಗೀಸರ್ನಲ್ಲಿ ಬಂದಿದೆ, ಜಾಸ್ತಿ ವರ್ಸ್ಟಾಗಿ ಮಾಡಿಬಿಟ್ಟಿದ್ದಾರೆ ಸರ್. ಸೇಲ್ ಮಾಡಿ ಸರ್ವಿಸ್ ಕೂಡ ಕೊಟ್ಟಿಲ್ಲ. ಆದ ಕಾರಣ ಏನಂದರೆ, ನಿಮಗೆ ನಾವು ರೆಕಮೆಂಡ್ ಮಾಡೋದು, ನಮ್ಮ ಕಂಪ್ನಿಯಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಥರ ಎಷ್ಟೇ ದಿನಕ್ಕೆ ಎಷ್ಟೇ ವರ್ಷಕ್ಕೆ ಕಾಲ್ ಮಾಡಿದ್ರು ಕೂಡ ನಾವು ನಿಮಗೆ ಅವೈಲಬಿಲಿಟಿ ಇರ್ತೀವಿ ಸರ್. ಯಾಕಂದ್ರೆ ನಿಮಗೆ ನಿಮ್ಮ ತಾಲೂಕುವರೆಗೂ ಕೂಡ ನಾವು ಇವತ್ತು ರೀಚ್ ಆಗೋಷ್ಟು ಮಟ್ಟಿಗೆ ಬಂದಿದ್ದೀವಿ ಅಂದರೆ ಅದರ ಬ್ಲೆಸ್ಸಿಂಗು ನೀವೇ ನಮಗೆ ಕೊಟ್ಟಿರೋಂಥ ಸರ್. ನಿಮ್ಮ ಆಶೀರ್ವಾದದಿಂದನೇ ನಾವು ಇಷ್ಟು ದೂರ ಬಂದಿದ್ದೀವಿ ಅಂತ ನಾವು ಹೇಳ್ತೇವೆ. ಆದ ಕಾರಣ ಏನಂದರೆ, ನಾವಿನ್ನೂ ಜಾಸ್ತಿ ಥರದ ವಸ್ತುಗಳು, ಈಗ ಸದ್ಯಕ್ಕೆ 16 ಥರದ ವಸ್ತುಗಳನ್ನು ಲಾಂಚ್ ಮಾಡಿದ್ದೇವೆ ನಿಮಗೋಸ್ಕರ ಅಂತ ಹೇಳಿನಿ ಸರ್. ಏನಂದರೆ ಇನ್ನೂ ಜಾಸ್ತಿ ವಸ್ತುಗಳು ಲಾಂಚ್ ಆಗ್ತಾನೆ ಇರುತ್ತೆ. ನಿಮ್ಮ ಲೋಕಲ್ ಬ್ರಾಂಚಸ್ಸು ಪ್ರತಿ ತಾಲೂಕಿಗೆ ಇಬ್ಬೊಬ್ಬರಿಗೆ ರೀಸೇಲಿಂಗ್ ಪರ್ಪಸ್ ಸಿಗ್ತಾ ಇದ್ದಾರೆ. ಆಲ್ರೆಡಿ ಜಾಸ್ತಿ ಜನ ಆಡ್ ಆಗಿದ್ದಾರೆ. ಇವರು ಆ ಏರಿಯಾಗಳಲ್ಲಿ ನಮ್ಮ ಎಲ್ಲ ವಸ್ತುಗಳು ನಿಮಗೆ ಸಿಗುತ್ತೆ ಸರ್. ಅಲ್ಲಿ ಸರ್ವಿಸ್ ಕೂಡ ನಿಮಗೆ ನಮ್ಮ ಕಡೆಯಿಂದ ಲೈಫ್ ಟೈಮ್ ನೀವು ಯಾವಾಗ ಬೇಕಾದರೂ ಕೂಡ ಬಂದು ತಗೋಬೋದು ಸರ್. 3 ತಿಂಗಳು ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಹೌದು, ಜೊತೆಯಲ್ಲಿ 1 ವರ್ಷ ವಾರಂಟಿ ಇರುತ್ತೆ. ಲೈಫ್ ಟೈಮ್ ನಮ್ಮ ಕಡೆಯಿಂದ ಸಪೋರ್ಟ್ ಸರ್. ಏನೇ ತೊಂದರೆ ಇದ್ರೂ ಕೂಡ ಆ ಪಾರ್ಟ್ ಏನಾದರೂ ಹೋಗಿದ್ರೆ ಆ ಪಾರ್ಟಿ ಮಾತ್ರ ಚಾರ್ಜ್ ಆಗುತ್ತೆ ಅಷ್ಟೇನೆ ಸರ್. ನಮ್ಮ ಕಡೆಯಿಂದ ಲೇಬರು ಅಂದರೆ ಚಾರ್ಜ್, ಸರ್ವಿಸ್ ಚಾರ್ಜ್ ಎಲ್ಲ ಫ್ರೀ ಇರುತ್ತೆ ಸರ್. ಸರ್ ಫೈನಲ್ ಆಗಿ ಮುಂದಿನ ದಿನಗಳಲ್ಲಿ ಈಗ ನೆಕ್ಸ್ಟ್ ಏನು ಪ್ರಾಡಕ್ಟ್ NR ಕಾರ್ಪೊರೇಷನ್ ಕಡೆಯಿಂದ? ಸರ್ ಇನ್ನು ಜಾಸ್ತಿ ಇದಾವೆ. ಸ್ವಲ್ಪ ನಮ್ದು ಈಗ ಎಲೆಕ್ಟ್ರಿಕ್ ಬೈಕ್ಸ್ ನಾವು ಲಾಂಚ್ ಆಗ್ತಾ ಇದೆ ಸರ್. ಸ್ವಲ್ಪ ಮ್ಯಾನುಫ್ಯಾಕ್ಚರ್ ವರ್ಕ್ ನಡೀತಾ ಇದೆ. ನೆಕ್ಸ್ಟ್ ಅದೇ ಲಾಂಚ್ ಆಗುತ್ತೆ ಸರ್. ಜೊತೆಯಲ್ಲಿ ಇಲ್ಲಿ ರಾಶಿ ಇದು ಬೇರೆ ಹಾಕಿಟ್ಟಿದ್ದೀರಾ? ಹೌದು ಸರ್. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನೀವು ಇದ್ರ ಬಗ್ಗೆ ನಮ್ಗೆ ಹೇಳ್ತಾ ಇಲ್ಲ. ಏನಿದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮಗೆ. ಸರ್ ಇದು ಇನ್ಸ್ಟಂಟ್ ಗೀಸರ್ಸ್ ಅಲ್ಲಿ ಇದು ಒಂದು ಸರ್. ನಮ್ಗೆ ಅದರಲ್ಲಿ 3 ಸೆಕೆಂಡ್ ಅಲ್ಲಿ ಬಿಸಿನೀರು ಬರುತ್ತೆ. ಇದರಲ್ಲಿ ಒಂದು 10 ಸೆಕೆಂಡ್ ತಗೊಳುತ್ತೆ ಸರ್ ಟೈಮ್. 10 ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಬಟ್ ಇದು ಯಾಕೆ ಬೈ ಮಾಡಿ ಸರ್? ಜಾಸ್ತಿ ಜನ ಕೇಳ್ತಾರೆ. ಇದು ನಮಗೆ ಅದೊಂದೇ ಅಲ್ಲ, ಬೇರೆ ತರದ್ ಕೂಡ ಬೇಕು. ನೋಡ್ಲಿಕ್ಕೆ ಚೆನ್ನಾಗಿರೋಂಥದ್ದು, ಲುಕ್ ವೈಸ್ ಆಗ್ಬೋದು. ಕೆಲವರು ಮನೆಗಳಲ್ಲಿ ಸಿಂಟೆಕ್ಸ್ ಇರಲ್ಲ. ಆ ಟೈಮಲ್ಲಿ ಸಿಂಟೆಕ್ಸ್ ಇಲ್ಲದೆ ಇರೋಂಥ ಮನೆಗಳಿಗೆ, ಇಲ್ಲ ಏನಾದ್ರು ಜಾಸ್ತಿ ದೂರ ಹೋಗ್ತಿರ್ತಾರೆ, ಅಲ್ಲಿ ಒಂದ್ ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಇರ್ತವೆ. ಆ ಟೈಮಲ್ಲಿ ಬಕೆಟ್ ಕೂಡ ಫಿಟ್ ಮಾಡಿ ಬಿಸಿನೀರನ್ನು ತಗೋಬಹುದು ಸರ್. 10 ಸೆಕೆಂಡ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನೀವು ಬಕೆಟ್ ಫಿಟ್ ಮಾಡಿದ್ರು ಕೂಡ 10 ಸೆಕೆಂಡ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇನ್ಕ್ಲೂಡ್ MCB ಸರ್. ನಿಮ್ಗೆ ಏನಾದ್ರು ಕರೆಂಟ್ ವೇರಿಯೇಷನ್ಸ್ ಆಗಿದ್ರು, ಶಾರ್ಟ್ ಸರ್ಕ್ಯೂಟ್ಸ್ ಆದ್ರು, ಏನೇ ತೊಂದರೆ ಆದ್ರೂ ಕೂಡ ನಿಮ್ಗೆ ಕರೆಂಟ್ ಅನ್ನ ಇಲ್ಲಿ ಪಟ್ಟಂತ ಆಫ್ ಮಾಡಿಬಿಡುತ್ತೆ ಸರ್. ಇದು ಆ ತರ ಟ್ರಿಪ್ಪಿಂಗ್ ಆಪ್ಷನ್ಗೆ ನಾವಿಲ್ಲಿ MCB ಇನ್ಕ್ಲೂಡ್ ಕೊಡಿದೀವಿ ಸರ್. ಮತ್ತೆ ನಿಮ್ಗೆ ಸಪರೇಟ್ MCB ಕೊಡೋದಾಗ್ಬೋದು, ಈ ತರ ಎಲ್ಲ ತಲೆನೋವು ಆಗುತ್ತೆ ಸರ್. ಅದು ಆದ ಕಾರಣ ನೀವು ಇಲ್ಲಿ ಗೀಸರ್ ತಗೊಂಡ್ರೆ ಅದ್ರ ಜೊತೆ ಸೇಫ್ಟಿಯನ್ನು ಕೂಡ ತಗೊಂಡಂಗೆ ಇರುತ್ತೆ ಸರ್. ಇದು ಕೂಡ ಫುಲ್ ಸೆಟ್ ಬರುತ್ತೆ ಸರ್. ಬೆಲೆ ಹೇಳಿ ಸರ್ ಇದ್ರದ್ದು? ಸರ್ ಇದ್ರದ್ದು ಬೆಲೆ ಸೇಮ್ ಬೆಲೆ ಬರುತ್ತೆ ಸರ್. ಇದು ನಮಗೆ ಟ್ಯಾಪ್ ಗೀಸರ್ ಆಗ್ಬೋದು, ಇದಾಗ್ಬೋದು, ಎರಡು ಒಂದೇ ಬೆಲೆಯಲ್ಲಿ ಬರುತ್ತೆ ನಿಮಗೆ. ಇದು ಕೂಡ 1 ವರ್ಷ ಗ್ಯಾರಂಟಿ ಒಂದಿಗೆ ಬರುತ್ತೆ ಸರ್. ಇದು ಏನೇ ಪ್ರಾಬ್ಲಮ್ಸ್ ಬರಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್ ಇದನ್ನು. ವೀಕ್ಷಕರೇ, ಇದು ಬೇಕಾದ್ರೆ ಇದು, ಅದು ಬೇಕಾದ್ರೆ ಅದು, ನಿಮ್ಮ ಮನೆಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ತಗೊಳ್ಳಿ. ಜೊತೆಯಲ್ಲಿ ಕೂಲರ್ಗಳದೆಲ್ಲ ಸ್ಟಾಕ್ ಬಂದಿದೆ ಸರ್ ಹತ್ರ. ಕೂಲರ್ಗಳು ಬೇಕಾದ್ರೂ ಕೂಡ ಒಂದು ಕಾಲ್ ಹಾಕೋದನ್ನ ಮರಿಬೇಡಿ. ಕೂಲರ್ ಬಗ್ಗೆನೂ ಕೂಡ ಆದಷ್ಟು ಬೇಗ ಒಂದು ಒಳ್ಳೆ ವಿಡಿಯೋ ಮಾಡ್ಬಿಡೋಣ ಸರ್. ಹೌದು ಸರ್, ಮಾಡೋಣ ಸರ್. ಒಳ್ಳೆ ಕ್ವಾಲಿಟಿ ಕೂಲರ್ ಬೇಕು, ಬುಲೆಟ್ ಮಿಕ್ಸಿ ಬೇಕು, ಇಂಡಕ್ಷನ್ ಸ್ಟೋವ್ ಬೇಕು, ಯಾವುದೇ ಬೇಕು, ಟ್ಯಾಪ್ ಗೀಸರ್ ಬೇಕು ಅಥವಾ ಕಾಮನ್ ಗೀಸರ್ ಬೇಕು, ಯಾವ್ದು ಬೇಕಾದರೂ ಕೂಡ ನೀವು NR ಕಾರ್ಪೊರೇಷನ್ ಅವರ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಪ್ರಾಡಕ್ಟ್ ಜೊತೆಲಿ ಇಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಬಿಸ್ನೆಸ್ ಆಪ್ಷನ್ ಕೂಡ ತಗೊಂಡ್ಬಂದಿದ್ದೀರಾ. ಇದೆಲ್ಲ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.